ಆತರ ವಿಚಾರ ಮಾಡಿ ಮರುದಿವ್ಸ ಆತ ಇಂಟರ್ವ್ಯೂಗೆ ಹೋಗ್ತಾನೆ. ಇಂಟರ್ವ್ಯೂಗೆ ಹೋದ್ಮೇಲೆ ಬಹಳಷ್ಟು ಜನರು ಇಂಟರ್ವ್ಯೂ ಕೊಡಕ್ ಬಂದಿರ್ತಾರೆ. ಆತನು ಹೋಗಿ ಕೂತ್ಕೊಳ್ತಾನೆ. ಹಾಗೆ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಸೊ ಅಲ್ಲಿ ದೊಡ್ಡ ಹಾಲ್ ಇರುತ್ತೆ. ಹಾಲ್ ಅಲ್ಲಿ ಅವ್ರು ಇಲ್ಲಿ ಕೂತ್ಕೊಂಡಿದ್ದಾರೋ ಆ ಸ್ಥಳ ಬಿಟ್ಟು ಬೇರೆ ಸ್ಥಳಗಳಲ್ಲೆಲ್ಲ ಲೈಟು, ಫ್ಯಾನು ಹಾಗೆ ಓಡ್ತಾ ಇರುತ್ತೆ. ಕೆಲವೊಂದ್ ಕಡೆ ವಿಂಡೋ ಓಪನ್ ಇರುತ್ತೆ, ಕೆಲವೊಂದ್ ಕಡೆ ಡೋರ್ ಓಪನ್ ಇರುತ್ತೆ. ಅದನ್ನೆಲ್ಲ ಆತ ನೋಡ್ತಾ ಇರ್ತಾನೆ. ಆತನ ತಂದೆ ಹೇಳಿದ ಮಾತನ್ನೆಲ್ಲ ಆತನ ತಲೆಯಲ್ಲಿ ಬರುತ್ತೆ. ಆತ ಏನ್ ಮಾಡ್ತಾನೆ, ಅಲ್ಲಿ ಯಾರು ಜನರು ಕೂತ್ಕೊಂಡಿದಿಲ್ಲ, ಹೋಗ್ಬಿಟ್ಟು ಅದನ್ನ ಆಫ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲಿಂದ ಲೈಟ್ ಆಫ್ ಮಾಡ್ತಾನೆ, ಫ್ಯಾನ್ ಆಫ್ ಮಾಡ್ತಾನೆ, ವಿಂಡೋ ಮುಚ್ತಾನೆ, ಡೋರ್ ಮುಚ್ತಾನೆ, ವಾಟರ್ ಫಿಲ್ಟರ್ ನೀರ್ ಸೋರ್ತಾ ಇರುತ್ತೆ, ಅದನ್ನು ಕೂಡ ಆತನು ಆಫ್ ಮಾಡಿ ಬರ್ತಾನೆ. ಸೊ ಈ ರೀತಿಯಿಂದ ಬಂದ್ಮೇಲೆ ಬಂದು ತಾತ ತನ್ನ ಜಾಗಕ್ಕೆ ಕೂತ್ಕೊಳ್ತಾನೆ. ಸೊ ಇದೇ ರೀತಿಯಿಂದಲೇ ಬೇರೆ ಬೇರೆ ಎಲ್ಲ ಇಂಟರ್ವ್ಯೂ ಕೊಡಕ್ಕೆ ಬೇರೆ ಜನಗಳೆಲ್ಲ ಬಂದಿದ್ರು, ಬಟ್ ಯಾರು ಕೂಡ ಆ ತರ ಮಾಡಿರ್ಲಿಲ್ಲ. ಸೊ ಹಾಗಾಗಿ ಇದನ್ನ ಒಳಗಡೆ ಕೂತಿರುವಂತ ಇಂಟರ್ವ್ಯೂ ತೆಗೆದುಕೊಳ್ಳುವಂತ ಆಫೀಸರ್ ಅದನ್ನೆಲ್ಲ ನೋಡ್ತಾ ಇರ್ತಾನೆ. ಹೊರಗಡೆ ಬಂದು ಒಂದು ಮಾತು ಹೇಳ್ತಾನೆ, ಈ ಲೈಟ್ ನ ಆಫ್ ಮಾಡಿದಂತಹ, ಫ್ಯಾನ್ ನ ಆಫ್ ಮಾಡಿದಂತ ವ್ಯಕ್ತಿನ ಚೇಂಬರ್ ಒಳಗಡೆ ಕಳಿಸ್ರಿ ಅಂತ ಹೇಳ್ತಾನೆ. ಯಾಕೆಂದ್ರೆ ಅವರು ಸೆಲೆಕ್ಟ್ ಆಗಿದ್ದಾರೆ, ಅವ್ರಿಗೆ ನಾವು ಸ್ಯಾಲ್ರಿ ಬಗ್ಗೆ ಮಾತಾಡ್ಬೇಕಂತ ಹೇಳ್ತಾನೆ. ಯಾಕೆಂದ್ರೆ ಇವತ್ತು ನಮ್ಮ ಇಂಟರ್ವ್ಯೂ ಪ್ರಾಕ್ಟಿಕಲ್ ಆಗಿತ್ತು. ಯಾಕೆಂದ್ರೆ ಯಾರು ಶಿಸ್ತಿನಿಂದ ಇರ್ತಾರೋ ಅವರು ನಮ್ಮ ಕಂಪನಿಯನ್ನ ಬಹಳ ಮುಂದೆ ತೆಗೆದುಕೊಂಡು ಹೋಗಲು ಸಾಧ್ಯ ಎಂಬುದಾಗಿ ಹೇಳ್ತಾರೆ. ಸೊ ಆಗ ಆ ವ್ಯಕ್ತಿಗೆ ತಲೆಯಲ್ಲಿ ಬರುತ್ತೆ, ನನ್ನ ತಂದೆ ಕಲಿಸಿಕೊಟ್ಟಿರುವಂತ ಶಿಸ್ತಿನಿಂದ ಇವತ್ತು ನಾನು ಇಂಟರ್ವ್ಯೂನಲ್ಲಿ ಪಾಸ್ ಆದನಲ್ಲ ಎಂಬುದಾಗಿ ತಲೆಗೆ ಬರುತ್ತೆ. ಆತ ಪಶ್ಚಾತ್ತಾಪ ಪಡ್ತಾನೆ ಮತ್ತು ಆತ ಸೆಲೆಕ್ಟ್ ಆಗಿರುತ್ತಾನೆ. ಸೊ ಶಿಸ್ತು ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯ ಎಂಬುದನ್ನು ನಾವು ಕಲ್ತ್ಕೊಳ್ಬೇಕು. ಸೊ ಡಿಸಿಪ್ಲಿನ್ ಅನ್ನೋದು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಶಿಸ್ತು ನಮ್ಮ ಜೀವನವನ್ನ ಬದಲಾಯಿಸುತ್ತೆ. ಶಿಸ್ತು ನಮ್ಮ ಜೀವನವನ್ನ ಬದಲಾಯಿಸುತ್ತೆ.